ಇವನು ಬರ್ತಾ ಇದ್ದಾನೆ ಸೊಟ್ಟ. ತಿಕ್ಕಲ ತಿಕ್ಕಲ ಸೊಟ್ಟ ಸುಬ್ಬ, ಏನು ಹೆಸರು ತಿಕ್ಕಲ ಸುಬ್ಬ ಯಾಕ ಬರ್ತಾ ಇದ್ದಾನೆ. ಚೆನ್ನಾಗಿ ನಡ್ಕೊ ಬರ್ತಾ ಇದ್ದಾನಪ್ಪ ಇವತ್ತು. ಏನು ಎಣ್ಣೆ ಬಣ್ಣ ಹಾಕೊಂಡಿರಂಗಿಲ್ಲ, ಚೆನ್ನಾಗಿದ್ದಾನೆ. ಬರಲಿ ಬರಲಿ, ಚೆನ್ನಾಗಿ ನಾನು ಇದ್ದು ಬಿಟ್ರೆ ಸಾರ್ಸಾಯ ಹೋಗೋದು ಬಿಡ್ತೀನಿ. ಬರಲಿ ಇಲ್ಲಿ. ಯಾತ ಕವರ ಹಿಡ್ಕೊಂಡು ಬರ್ತಾ ಇದ್ದಾನೆ, ಯಾತ ತತ್ತಾ ಇದ್ದಾನೆ. ಜೀವಿತಾ ಇಲ್ಲೇ ಕೂತ್ಕೊಂಡಿದ್ದೀಯಾ? ಊಟ ಮಾಡ್ದಾ? ಇಲ್ಲ, ಉಪ್ಪಾಸಿದ್ದೀನಿ. ನಿನ್ನ ದುಡ್ಡು ತಂದಾಕಿಲ್ಲ ಅಂತ ಉಪ್ಪಾಸಿದ್ದೀನಿ, ನಾನು ತಿಂದಿಲ್ಲ. ಬಿಡು ಜೀವಿತಾ, ಯಾಕೆ ಬೇಜಾರು ಮಾಡ್ಕೊಂತೀಯ? ಇದ್ರಾಗೆ ಪಾನಿಪುರಿ ಐತೆ, ತಿನ್ನು. ಹಣ್ಣು ತಂದೆ ಇನ್ನೂ ಹಣ್ಣು ಇದ್ದಾವೆ, ಒಂದಿಷ್ಟು ಮಲ್ಲಿಗೆ ಹೂವು ಇದೆ, ಮಲ್ಲಿಗೆ ಹೂವು ಮುಟ್ಕ ತಗ. ನಾನು ಇವಾಗ ನಿನಗೆ ಹಣ್ಣು ಮತ್ತು ಎಲ್ಲ ತಾಂಬಂದಿನಿ, ಒಂದೆರಡು ಸ್ವೀಟು ಎಲ್ಲ ತಂದೆ ಇನ್ನಿ ತಗ. ಈಗ ತಗ ತಿನ್ಮಂತಿ. ತಗೊಂಡು ಅಷ್ಟು ನಡಿ ಆಸಿಕೆ ತಕೊಂಡು ಇಲ್ಲಿ ತರಬೇಡ. ಇನ್ನು ಮಾತಾಡ ಇದಕ್ಕೆ ಹೆಂಗೆ ಬಂದಂಗೆ ಮಾನ ಮರ್ಯಾದೆ ತೆಗಿತಾನೆ, ಮಾನ ಮರ್ಯಾದಿಲ್ದಾನು. ಲೇ ನೀನು ಸ್ಯಾನಕ್ಕಿದ್ದ ಬೊಯ್ಯಾನ ಉಗಳಾನ ಅಂತ ಇದ್ದೆ. ಇಲ್ಲೋಡು ನೀನು ಮಾಡೋ ಇದಕ್ಕೆ ನನಗೆ ಎಂತೆಂಥ ಮಾತು ಬೈದು ಬಿಡ ನಂಬ ಸಿಟ್ಟು ಬರ್ತೈತಿ. ತಾನು ನಡಿ ಆಸಿಕೆ, ನೀನು ಪಾನಿಪುರಿ ಅಷ್ಟು ಬೆಂಕಿ ಹಾಕ. ನಡಿ ಆಸಿಕೆ ತಕೊಂಡು. ಈಗ ಬಂದವನಿ ಪಾನಿಪುರಿ ಎಲ್ಲ ತಕೊಂಡು. ನಡಿ ಆಸಿಕೆ ನಡಿಯಾ, ನೀನೇನಂದ್ರೆ ಹತ್ರಕ್ಕೆ ಬಿಡ್ಕೊಂಬಲ್ಲ. ನಡಿಯಾ, ಪಾನಿಪುರಿ ಒಂದಿಟ್ಟು ಪಾನಿಪುರಿ ಕೊಡ್ಸಿರಿ ಹತ್ರಕ್ಕೆ ಬತ್ತಾಳೆ ಅಂದ್ಕೊಂಡಿದ್ಯಾ ನೀನು? ನೀನು ಏನಿದ್ರೆ ಹತ್ತಿಂದ ಹತ್ತೆ. ನಡಿ ಆಸಿಕೆ ನಡಿ. ನೀನು ಕುಡಿಯೋದು ಇಲ್ಲಿ ಬಂದು ಎಂತೆಂಥ ಮಾತಾಡಿದೀಯ, ನೀನು ನೋಡಿದ್ರೆ ಆಗಲ್ಲ ನನಗೆ. ಜೀವಿತ, ಇನ್ಮೇಲಿಂದಾನ ಕುಡಿಯೋದು ಬಿಟ್ಟು ನಾನು ಪಾನಿಪುರಿ ಸೆಂಟ್ರ್ ಮಾಡಬೇಕಂತ ಇದ್ದೀನಿ. ಒಬ್ಬರು ನನಗೆ ಪರಿಚಯ ಇದ್ದಾರೆ, ಅವನು ಕೇಳಿದ್ದೀನಿ ಮಾಡು ಅಂತ ಹೇಳವ್ರೆ. ಅದಕ್ಕೆ ಮಾಡ್ತೀನಿ ನಾನು ಇನ್ಮೇಲಿಂದ ಪಾನಿಪುರಿ ಸೆಂಟ್ರ. ಅದಕ್ಕೆ ಇವಾಗ ನಿನ್ಗೂ ತಾಮನೇನು ಕಟ್ಟಿಸ್ಕೊಂಡು ಮಾಡ್ತೀನಿ. ಪಾಪ ಅವ್ರು ನನಗೆ ಸಹಾಯ ಮಾಡ್ತಾರೆ, ಸಹಾಯ ಮಾಡೋ ಅಂಥವ್ರು ಇದ್ದಾರೆ ನನಗೆ. ಮಾಡ್ತೀನಿ ಇನ್ಮೇಲಿಂದ, ಕುಡಿಯಲ್ಲಪ್ಪ ಚೆನ್ನಾಗಿ ನೋಡ್ಕೊಂತೀನಿ. ಏನೋ ಆಗೋದಾಗೋಯ್ತು. ಪಾನಿಪುರಿ ಸೆಂಟ್ರ್ ಆರ್ಡ್ರ್ ಆಗ್ತಾನೆ ನಿನ್ನ ಮಕ್ಕೆ. ಪಾನಿಪುರಿ ಸೆಂಟ್ರ್ ಮಾಡ್ತೀನಿ ನೀನು? ನಿನ್ನ ಯೋಗ್ಯತೆ ಏನು ಮಾಡಲ್ಲ. 100 ರೂಪಾಯಿ ಕೊಡು, 100 ರೂಪಾಯಿ ವ್ಯಾಪಾರ ಆಗಲಿ, ಅದನ್ನೇ ತಗೊಂಡೋಗಿ ಕುಡ್ಕೊಂಬಂದ್ರೆ ಒಪ್ಪಿಯ ನೀನು ಪಾನಿಪುರಿ ಸೆಂಟ್ರ್ ಮಾಡ್ತೀಯನೋ? ಕೊಡ್ತು ನನ್ನ ಮಗನೇ, ಹೋಗವು. ನಿನ್ನ ಮಕ್ಕೆ ಎಲ್ಲಾಗುತ್ತೆ, ನಿನ್ನ ಯೋಗ್ಯತೆಗೆ ಎಲ್ಲಾಗುತ್ತೋ ಪಾನಿಪುರಿ ಮಾಡೋದು. ಹೋಗು, ನಿನ್ನ ಕೈಲಿ ಏನೂ ಆಗಲ್ಲ. 100 ರೂಪಾಯಿ ಇದ್ದು ಬಿಟ್ರೆ ಕುಡಿಯೋಕೆ ಹೋಗೋದೊಂದು ಗೊತ್ತೈತೆ ಅಷ್ಟೇ. ಕುಡಿಯೋದೊಂದು ನೀನು ಕುಡಿಯೋದೈತಲ್ಲ, ಅದು ಇದ್ದು ಬಿಟ್ರೆ ಸಾಕು ನಿನಗೆ. ಮಾಡ್ತೀನಿ ಜೀವಿತ, ನಿಜ ಚೆನ್ನಾಗಿ ನೋಡ್ಕೊಂತೀನಿ ಬಿಡು. ಎಷ್ಟು ದಿವಸ ಅಂತೂ ಬುದ್ಧಿ ಇಲ್ದಲೇ ನಾನು ಕುಡಿತಿದ್ದೆ, ಬಿಡ್ತೀನಿ ಬಿಡು. ಯೋಸ ಹೇಳಿದೀಯಳ ಆಲೇನೆ, ಬಿಡ್ತೀನಿ, ಇವತ್ತಿಂದ ಬಿಟ್ಟು ಬಿಡ್ತೀನಿ, ಇನ್ನು ಕುಡಿಯೋದೇ ಇಲ್ಲ ಅಂತ. ಒಂದು 15 ದಿನ ಇರ್ತೀಯ, ಆಮೇಲೆ ನಿಂದು ಇದೆ ಹಣೆ ಬರಾನೆ. ಒಂದು 15 ದಿನ ಹಂಗೆ ಕುಡಿಯಲ್ಲಮ್ಮಂಗೆ ಹಿಂಗೆ ಇರ್ತೀಯ. ಅವಾಗ ನಾನು ಮದುವೆಯಾಗ ಹೊಸದನ್ನ ನೋಡ್ಲಿಲ್ಲೇನಪ್ಪ ನಿನ್ನ ಹಣೆ ಬರಾನ. ಮದುವೆಯಾಗ ಹೊಸದನಾಗ ಅವಾಗ ಹೇಳ್ದೆ, ಕುಡಿಬೇಡಪ್ಪ, ಆ ದೇವ್ರ ಮೇಲಾಣೆ ಕುಡಿಬೇಡ, ಈ ದೇವ್ರ ಮೇಲಾಣೆ ಕುಡಿಬೇಡ ಅಂತ ಎಷ್ಟು ಪ್ರಮಾಣ ಮಾಡಿಸ್ತೇ ನಾನು ನಿನಗೆ. ಮಾಡೋದು ಒಂದು 2 ದಿನ ದುಡ್ಡು ಇಲ್ದಾಗ ಹಂಗೆ ಇಲ್ಲಿ ಕೊನೆಯಾಗಿರ್ತೀಯ, ದುಡ್ಡು ಬಂದಾಗ ಒಲಿ ಆಗ್ತೀಯ. ಹಂಗೆ ನೀನು. ಇಲ್ಲ ಜೀವಿತ, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಪಾನಿಪುರಿ ಸೆಂಟ್ರ್ ಮಾಡ್ತೀನಿ, ಚೆನ್ನಾಗಿ ಒಳ್ಳೆ ವ್ಯಾಪಾರ ಆಗುತ್ತೆ. ಮಾಡ್ತೀನಿ, ಇನ್ನೇನು ಮಾಡೋಣ, ಯಾವ ಕೆಲಸಕ್ಕೆ ಹೋಗಲಿಲ್ಲ ಅಂತಂದ್ರೂ ಪಾನಿಪುರಿ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಗೋ ತಿನ್ನು, ತಗೋ. ತಗೊಂಡೋಗ ಹಸಿಕೆ, ನೀನು ಮಕ್ಕಿಷ್ಟು ತಗೊಂಡೋಗ ಹಸಿಕೆ. ನೀನು ಪಾನಿಪುರಿ ಏನು ಬೇಡ ನನಗೆ. ಇದ್ಯಾಕೆ ಜೀವಿತ ಹಿಂಗೆ ಎಸಿತಾ ಇದೆಯಾ? ಗೊತ್ತಾಗಲ್ವಾ ನಿನಗೆ? ನಿನಗೆ ಪ್ರೆಗ್ನೆಂಟ್ ಇದೆಯಾ? ಪಾನಿಪುರಿ ತಿನ್ನಲಿ ಅಂತ ಎಷ್ಟು ಆಸೆ ಪಟ್ಟು ತೊಗೊಂಬಂದಿದ್ದೀನಿ. ಹಿಂಗೆ ತೆಗೆದು ಹಂಗೆ ಎಸ್ದುಬಿಟ್ರೆ ನೀನು ಅರ್ಥ ಮಾಡ್ಕೋ ಜೀವಿತ. ಅಲ್ಲ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ದುಡ್ಡಿಲ್ವೇನೋ ಅದಕ್ಕೆ ಕುಡ್ದಿಲ್ಲ, ಇವತ್ತು ದುಡ್ಡಿಲ್ಲ ಅದಕ್ಕೆ ಕುಡ್ದಿಲ್ಲ ಅಂತ ಅನ್ನು. ನೋಡು, ಐತೆ ದುಡ್ಡು, 500 ರೂಪಾಯಿ ಜೋಮ್ನಾಗ ಐತೆ. 500 ರೂಪಾಯಿ ಜೋಮ್ನಾಗಿದ್ರು ನಾನು ಇವತ್ತು ಕುಡ್ದಿಲ್ಲ, ಕುಡಿಯಲ್ಲ ಅಂತ ಅನ್ಕೊಂಡೇನಿ. ಇವತ್ತು ಯಾವ ವಾರ? ಶುಕ್ರವಾರ. ಇವತ್ತು ಒಳ್ಳೆ ದಿನ, ಲಕ್ಷ್ಮೀ ದೇವ್ರ ವಾರ. ಲಕ್ಷ್ಮೀ ತಾಯಿ ಒಳ್ಳೇದು ಮಾಡಲಿ, ಲಕ್ಷ್ಮೀ ನನ್ನ ಇಪ್ಪಟ್ಟಿನ ಮೇಲಿಂದ ಕೈ ಹಿಡೀಲಿ ಅಂತ ಅಂದ್ಕೊಂಡು ಆ ಲಕ್ಷ್ಮೀ ತಾಯಿ ನನಗೆ ಒಳ್ಳೆ ಬುದ್ಧಿ ಕೊಟ್ಟವಳೆ. ಇವತ್ತಿಂದ ಕುಡಿಯಲ್ಲ ಅಂದರೆ ಕುಡಿಯಲ್ಲ. ಇವತ್ತು ಒಳ್ಳೆ ದಿನ, ನಾನು ಹೇಳ್ತಾ ಇದ್ದೀನಲ್ಲ. ನೀನು ನಂಬಲಿಲ್ಲ ಅಂತಂದರೆ ಅಷ್ಟೇ, ಇನ್ಯಾವತ್ತೂ ನಾನು ಇಲ್ಲಿ ಬರೋದೇ ಇಲ್ಲ. ನೀನು ಈಗ ನಾನು ಇಷ್ಟಪಟ್ಟು ತೊಗೊಂಬಂದು ಕೊಟ್ಟಿದ್ದೀನಿ ಅಂತಂದರೆ ಅದನ್ನು ತೆಗೆದು ಎಸೀತಾ ಇದೆಯಾ ಅಂತಂದರೆ ನಾನು ಮಾತ್ರ ಇನ್ಯಾವತ್ತೂ ಇಲ್ಲಿ ಬರೋಲ್ಲ. ಅಷ್ಟೇ ನೋಡಿ, ಹೇಳೋಗಿರ್ತೀನಿ. ಅಯ್ಯೋ ಹೋಗು, ಈಗ ಒಂದು ಸಣ್ಣಕ್ಕೆ ಹೋಗಿ ಎಣ್ಣೆ ಹಾಕ್ಯಂತಿದ್ದಂಗೆ ತಿರ್ಗೋಡ್ ಬತ್ತೀಯ. ಮಾತಾಡೋಕೆ ಇವಾಗ ಹಿಂಗೆ ಬೈದ್ಲಲ್ಲ ಅಂತ ಟೆನ್ಷನ್ ಆಗಿರುತ್ತೆ ನಿನಗೆ, ಅದಕ್ಕೆ ಹೋಗಿ ಎಣ್ಣೆ ಹಾಕಿ ಬತ್ತೀಯ. ನನಗೆ ಗೊತ್ತಿಲ್ವೇ ನಿನ್ನ ಹಣೆ ಬರ ಏನು ಅಂತ. ಅಯ್ಯೋ ನಾನು ನೀನು ಎಂತಾನಂತ ನಾನು ಬರಿತೀನಿ. ನಿನ್ನ ಬಗ್ಗೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಯಾಕೆ ಬಂದವನಿಲ್ಲ ಇವನು? ಪಾನಿಪುರಿ ಹೊತ್ಕೊಂಬಂದವ್ ನನ್ನ ತಟ್ಟಕ್ಕೆ ತೆಗ್ದೆ ಅಷ್ಟೇ ತಾಣೋಗ ಹಸಿಕೆ ಅಂತ. ಹೆಂಗೆ ಮಾತಾಡ್ತಾನೆ ಹಂಗೆ ಬಾಯಿಗೆ ಬಂದಂಗೆ. ಇವನು ಪಾನಿಪುರಿ ತಂದಿರೋದು ನಾನು ತಿನ್ಬೇಕೆ? ನಡಿ ಹಸಿಗೆ ತಕೊಂಡು ಅಂತ ತೆಗೆದು ಹಸ್ಬಿಟ್ಟೆ. ಏನು ಮಾನ ಮರ್ಯಾದಿಲ್ಲ ನನ್ನ ಮಗ. ಪಾನಿಪುರಿ ತಂದವನು, ಒಂದು ಬಂಗಾರ ಮಾಡಿಸ್ಲಿಲ್ಲ, ಒಂದು ಬೆಳ್ಳಿ ತರಲಿಲ್ಲ. ಇವಾಗ ಪಾನಿಪುರಿ ಹೊತ್ಕೊಂಬಂದವನಿ ನೋಡ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಇನ್ನೊಂದು ಮದುವೆ ಹಾಕ್ನಿ ಹಿಂಗೆ ಅಂತ. ಏನೋ ಮಾತಾಡಿದ್ದೀನಿ ಬಿಡು ಜೀವಿತ, ಇನ್ಮೇಲೆ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಪಾನಿಪುರಿ ಸೆಂಟ್ರ್ ಮಾಡ್ತೀನಿ. ಎಂತ ಸೆಂಟ್ರ್ ಮಾಡ್ತಾನಂತೆ? ಪಾನಿಪುರಿ ಮಾಡ ಅಂತ ವ್ಯಾಪಾರ ಮಾಡ್ತಾನಂತ, ಅಂಗಡಿ ಮಾಡ್ತಾನಂತೆ. ಅಮ್ಮ ಅಲ್ಲ
ಅದ್ರಾಗ 100 ರೂಪಾಯಿ ಲಾಭ ಬತ್ತಿದಂಗೆ ಹೊತ್ಕೊಂಡು ಹೋಗಿ ಕುಡ್ದು ಬಂದ್ರು ಒಪ್ಪಿಯ ಇನ್ನಂತ ಕುಡ್ಕೊಂತ ಕ್ಯಾರ್ ಬರ್ತಾರೆ ಯಾರು ಬರಲ್ಲ ಎಲ್ಲ ಅಜ್ಕಟ್ಟಾಗಿದ್ರೆ ಬಂದು ತಿಂಬೋದು ಕುಡ್ದು ಸಿಸಿ 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 ಕಸ್ಮಾಳ ನಿನ್ನ ನೋಡಕ್ತಾರೆ ಬರಲ್ಲ ಜಲ್ಸುರಿಸ್ಕೊಂಡು ಸೇಲಿ ಸೇಲಿ ಬಾಯಾಗೆಲ್ಲ ಅಲ್ಲೂ ಇಲ್ಲೂ ಅಯ್ಯಪ್ಪ ನೊಣ ಎಲ್ಲ ಬಾಯ್ತಕ್ ಮೊದರುತ್ತಾವೆ ಅಯ್ಯಪ್ಪ ನಿನ್ನ ಬಟ್ಟೆ ನೋಡು ಎಲ್ಲಾನ ಕುಡ್ದು ಎಲ್ಲಾನ ಬಿದ್ದು ಶರಣಕ್ಕೆ ಎಲ್ಲಾನ ಬಿದ್ದು ಒಟ್ಟು ಬಟ್ಟೆ ಎಲ್ಲ ಕಸ್ಮಳ ಮಾಡ್ಕೊಂಬಂದು ಅಲ್ಲಿ ನಿನ್ನ ಪಾನಿಪುರಿ ಮಾಡಿರಿ ಯಾರನ್ನ ಬದವಾಗಿ ಬಂದ ಒಂದು ತಿಂತಾರೆ ಕಸ್ಮಳ ಅಯ್ಯಪ್ಪ ಅಂತ ಮುಚ್ಕೊಂಡು ಹೋಗ್ತಾರೆ ಜನ. ಬಿಡು ಇವಾಗ ಯಾಕೆ ಅಷ್ಟು ನಂಬಲ್ವಲ್ಲ, ಮಾಡಿ ತೋರಿಸ್ತೀನಿ. ನೀನು ಹಿಂಗೆ ಅಂದಿದೆಯಲ್ಲ, ಮಾಡಿ ತೋರಿಸ್ತೀನಿ. ನಾನಂತೂ ಬರಲ್ಲ ನೋಡಿ, ಹೇಳಿರ್ತೀನಿ. ನೀನು ಎಷ್ಟು ಸಾರಿ ಬಂದ್ರೂ, ನಾನು ತಗ್ಗಿ ಬಂದ್ರೂ ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಜೀವಿತ, ನಾನು ಬರಲ್ಲ. ನಾನು ಇನ್ನೆಂಥ ಸಂದರ್ಭದಾಗ ಬರಲ್ಲ, ಹೇಳ್ತಾ ಇದ್ದೀನಲ್ಲ. ನೀನು ಡಿಲಿವರಿ ಆದರೂ ಬರಲ್ಲ, ನೀನೇ ನನ್ನ ಹುಡ್ಕೊಂಡು ಬರಬೇಕು. ಇದೇ ಲಾಸ್ಟು. ನಾನಂತೂ ಬರಲ್ಲ. ದೊಡ್ಡ ನಮಸ್ಕಾರ ಅಣ್ಣ, ಹೊರ್ಟೋಗ್ತಾ ಇರು. ಗುಡ್ ಬಾಯ್. ಆಯ್ತು ಹೇಳು, ಆಯಿತು ಗುಡ್ ಬಾಯ್ ಆಗಲಿ ಹೇಳು. ನೀನು ಗುಡ್ ಬಾಯ್ ಹೇಳ್ತಾ ಇದೆಯಾ ಹೇಳು. ಒಂದಲ್ಲ ಒಂದಿನ ಶೇಕ್ ಹ್ಯಾಂಡ್ ಕೊಡಕ್ಕೆ ಬರಬೇಕು, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಹಂಗೆ ಮಾಡ್ತೀನಿ. ಅಯ್ಯೋ ನೀನು ಹೋಗು, ಇವಾಗ ಹೋಗಿ ಎಲ್ಲಿ ಬಿದ್ದಿರ್ತೀಯ ಕುಡ್ದು. ಅಣ್ಣ ಇಲ್ಲಿ ಮಾತಾಡಕ್ಕೆ ಬರ್ಬೇಕು ಕಣಣ್ಣ, ಹೋಗೋಣ. ಹೋಗು. ಹೋಗ್ತೀನಿ ಹೇಳೇ, ಗೊತ್ತೈತೆ ನನಗೆ ಹೋಗೋದು. ನೀನು ಭಾರಿ ಇದೆಯಾ, ನೀನು ಭಾಳ ಜಂಬ ಐತೆ. ಹಿಂಗೆ ಮಾಡಬಾರ್ದು. ಹಿಂಗೆ ಮಾಡೋದು ಒಳ್ಳೇದಲ್ಲ. ತಾಣೋಗ್ತಾನೆ ಪಾನಿಪುರಿ ಇಸ್ಕೊಂಬಕ್ಕಿಲ್ವಿ ತಿಂಬಕ್ಕೆ ತೆಗ್ದೆ ಅಷ್ಟೇ ತಾಣದೇ ಹೋಗ್ತಾನೆ. ತಾಣಿದ್ರೆ ತಿನ್ಬೋದಾಯ್ತಲ್ಲ ನಾನು. ಪಾನಿಪುರಿ ಕೊಟ್ಟಾಗದ್ನ ತಿಂತೀನಿ. ತಾಣನೇ ಹೋಗ್ತಾನೆ ನೋಡ್ಕೊಡಮ್ಮ. ತಾಣಗೆ ಯಾರಿಗೆ ಕೊಡ್ತಾನ? ಇಸ್ಕೊಂಡಿದ್ರೆ ಇಸ್ಕೋಬೋದಾಯ್ತಲ್ಲ ತಿಂಬ ಸುಮ್ಮನೆ. ಪೀಟೆ ಎಲ್ಲ ತಂದಿನಿ ಅಂದ್ಕಣಮ್ಮ. ಮಸಾಲೆ ದೋಸೆ ಕಟ್ಟಿಸಿ ಮನೆ ಪಾನಿಪುರಿ ತಂದಿನಿ, ಹಣ್ಣುಗಳು ತಂದಿನಿ ಅಂದ ಇಸ್ಕೊಂಡ್ರು ಇಸ್ಕೋಬೋದಾಗಿತ್ತು. ಹೋಗತ್ತ ನಾನು ನೋಡಿ ಅದೇ ಕಳಿಸಿದ್ದ. ಪಾನಿಪುರಿ ಎಲ್ಲ ಗನವಾಗಿ ಇಸ್ಕೊಂಡು ತಿನ್ಬೋದಾಗಿತ್ತು. ತಿಂಬ ವಸ್ತುನ ಯಾಕೆ ಬಿಡ್ಬೇಕಾಯ್ತು ನಾನು. ಕಂಬರನು ಹೋಗಿ ಅಲ್ಲಿ ನಿಂತ್ಕೊಂಡಿರ್ತಾನೆ ಬಸ್ ಸ್ಟ್ಯಾಂಡಾಗ ಇಸ್ಕೊ ಬರ್ತಲಿ ಕೇಳೋಗದೇಲಿ. ತತ್ತರಪ್ಪ ಪಾನಿಪುರಿನ ತಿಂತೀವಿ ಅಂತ ಅನ್ನೋದಲ್ಲಿ ಕೊಡಲ್ವೇನ ಬಿಡು. ಇವಾಗ ನಾ ಬೇಡ ಅಂದು ಇವಾಗ ಹೋಗಿ ಇಸ್ಕೊಂಬರಕ್ಕೆ ಹೋದ್ರೆ ಅವನಂಗೆ ಹೆಂಗೆ ಆಡ್ತಾನೆ. ಬಿಡು ಏನು ಬೇಡ. ಜೆಕಾಯಿನ ಕಳಿಸು. ಜೆಕಾಯಿ ಹೋಗ, ಪಾನಿಪುರಿ ತಂದಿದ್ದ ವಾಪಸ್ ತಾಣಾಗ್ತದೆ ಇಸ್ಕೊಂಬ. ಯಾರು ಈಗ ನನ್ನ ಗಂಡ ಅವ್ನು ಬಂದಿದ್ದ ಪಾನಿಪುರಿ ತಂದ ಇನ್ನಿಂದ ನಾನು ಕಿತ್ಕೊಂಡು ಮಕ್ಕೆ ಅಷ್ಟೇ ಸಿಟ್ಟು ಬಂದ್ಬಿಡ್ತು. ಕಿತ್ಕೊಂಡು ಮಕ್ಕೆ ಹಸ್ಬಿಟ್ಟೆ. ಅದಕ್ಕೇ ಪಾನಿಪುರಿ ಮಾಡ್ತೀನಿ ಅಂತ ಯಾತ ಮಾತಾಡ್ತಿದ್ದ ತಂದಿದ್ದ. ನಾನು ಅದೇ ಕಳಿಸ್ಬಿಟ್ಟೆ. ಹೋಗ ಯಾಕ ಇಸ್ಕೊಂಬ. ಇಲ್ಲಮ್ಮ ತಾಯಿ ನಾನು ಹೋಗಲ್ಲ. ಏಪ್ಪ ಬೈವದಂಗೆ ಆಗುತ್ತೆ. ಇಲ್ಲಮ್ಮ ತಾಯಿ ಏಪ್ಪ ಹೋಗ. ಅವನೇನು ಹುಲಿ ಎಲ್ಲ ಕಳ್ಡೆ ಅಲ್ಲ, ಅವ್ನಿಗೆ ಯಾಕೆ ಕೆಮ್ತೀಯ? ಇಲ್ಲಮ್ಮ ತಾಯಿ ನನಗೆ ಬೈವದಂಗೆ ಆಗುತ್ತೆ. ಅಪ್ಪ ಅವ್ನು ಆಡೋದು ನೋಡಿ ಬೈವದಂಗೆ ಆಗುತ್ತೆ. ಕುಡ್ದಿಲ್ಲ ಅವನೇನು ಸೆನಕೈದಾನೆ. ಪಾನಿಪುರಿನ ತಿಂತಾರಂತೆ ಕೊಡು ಅನ್ನು. ಇಲ್ಲಮ್ಮ ನಾನು ಹೋಗಲ್ಲ ಬಿಡು, ನಾನು ಹೋಗಲ್ಲ. ಅಡೆ ಅಲ್ಲೇನ ಕುಕ್ಕಂತಾನೇನ ಅಲ್ಲಿ ಬಸ್ ಸ್ಟಾಪ್ನಾಗ ಹೋಗಿ ನಾನೇ ತೀರ ಇಸ್ಕೊಂಬತ್ತೀನಿ. ಪಾನಿಪುರಿ ಗನ್ವ ತಿನ್ಬೋದಾಗಿತ್ತು. ಇವಳು ಅದೇ ಕಳಿಸಿವಳೆ. ಹಣ್ಣು ಹಂಪಲು ತಂದಿದ್ನಂತೆ. ಸೊನಕೈದ ನಮ್ಮಲ್ಲಿ ಇವತ್ತು ಕುಡ್ದಿಲ್ಲ ಅಲ್ಲೇ. ಇಲ್ಲೇ ಇವತ್ತು ಸೆನಕೈದಾನ. ಅದಕ್ಕೆ ಮಕ್ಕ ಹೋಗೋದು ಕಳಿಸ್ಬಿಟ್ಟೆ. ಮಕ್ಕ ಹೋಗೋದು ಕಳಿಸ್ಬಿಟ್ಟೆ. ಸರಿಯಾಗಿ ಹೋಗ್ತಿ. ಸೆನಕು ಇದ್ದಾಗ ಉಗ್ಯಾನ ಅಂತಿದ್ದೆ. ಸೆನಕಿದ್ದ ಸಿಕ್ಕಿರಲಿಲ್ಲ. ಅದಕ್ಕೆ ಇವಾಗ ಸರಿಯಾಗಿ ಆಡಾಗಲೇ ಸಿಕ್ಕಿದ್ನ. ಏನು ಆಗ್ಲತ್ತು ಅಂತಿರ್ಲಿಲ್ಲ, ರಾತ್ರಿ ಅಂತಿರ್ಲಿಲ್ಲ ಹಂಗೆ ಕುಡಿತಿದ್ದ. ಅದಕ್ಕೆ ಇವಾಗ ಸಿಕ್ಕಿದ್ದ. ಸರ್ ಜಾಡಿಸ್ತಿ. ಪಾನಿಪುರಿ ಹೊತ್ಕೊಂಬಂದ ನನ್ನ ಅಕ್ಕಿ. ಇನ್ನು ಯಾತ ದಬಾಕ್ತೀನಿ ಅಂತಾನೆ. ಏನು ದಬಾಕ್ತಾನ ಗೊತ್ತಿಲ್ಲ. ದಬಾಕ್ತಾಗ ಗೊತ್ತಾಗುತ್ತೆ ಅದೇನೇನು ದಬಾಕ್ತಾನೆ ಅಂತ ಹೇಳಿ. ನೋಡಮ್ಮ ಚೆನ್ನಾಗಿದ್ರೆ ಯಾರು ಮಾತಾಡ್ತಾರಮ್ಮ? ಅದೇ ಮತ್ತೆ ಚೆನ್ನಾಗಿದ್ರೆ ಯಾರು ಮಾತಾಡಲ್ಲ ಕಣ. ಯಾಕ ಸುಮ್ಮನೆ ಆಗ್ತಾರೆ? ದುಡಿಬೇಕು ಮನೆಯಾಗೆ. ಗಂಡಸರು ದುಡಿದ್ರೆ ಕಣಕ್ಕೆ ಆಗೋದು. ಹೆಣ್ಮಕ್ಳು ನೀನು ಎಷ್ಟು ಮಾಡಿದ್ರೆ ಅಷ್ಟೇ. ಗಂಡು ಮಕ್ಕಳು ದುಡಿಬೇಕು ಕಷ್ಟಪಟ್ಟು. ಗಂಡು ಮಕ್ಕಳು ದುಡಿದ್ರೆ ಚೆನ್ನಾಗಿ ಆಗುತ್ತೆ. ಗಂಡು ಮಕ್ಳು ದುಡಿದ್ರೆ ಹೆಂಗೆ ಆತಾಗ ಆಗುತ್ತೆ. ನಮ್ಗಾಲೆ ನೀವು ತಗ ಸಾಕಾಗತ್ತಾಗ. ಯಪ್ಪ ಇಂಥ ಗಂಡ ಬೇಡಮ್ಮಂಗಾಗುತ್ತೆ. ಮತ್ತೆ ಹೇಳ ಹಂಗೆ ಅನ್ಸೋದು. ಪಾಪ ನಿಂದೊಳ್ಳೆ ಕರ್ಮಮ್ಮ ಅಲ್ಲಿ ನಿಂದು ನೋಡ. ಅವನು ನಿಮ್ಮ ಅಣ್ಣ ಇನ್ನು ಹಂಗೆ ಮಾಡ್ದ. ಎಲ್ಲಾರ್ದು ಒಬ್ಬೊಬ್ರು ಜೀವನ ಒಂದೊಂಥರ ಕಣೆ, ಹೇಳ್ಬಾರ್ದು. ನೋಡಮ್ಮ ಏನು ಮಾಡೋದು. ಒಬ್ಬೊಬ್ರಿಗೆ ಒಂದೊಂಥರ ದೇವರು ಏನಾದರೂ ಒಂದು ಕೊಟ್ಟಿರ್ತಾನಮ್ಮ. ಎಲ್ಲ ಕೊಟ್ಟಿರಲ್ಲ. ನನಗೆ ಒಳ್ಳೆ ಗಂಡನ ಕೊಟ್ಟಿದ್ರು ಸಾಕಾಯ್ತಮ್ಮ. ನಾನೇನು ಯಾವ ಆಸ್ತಿ ಅಂತಸ್ತಿ ಹಿಂಗೆ ಕೇಳ್ತಿರ್ಲಿಲ್ಲ. ಕೊಟ್ಟಾರೆ ಕೊಡು ಶಿವನೇ ಕೊಡು ಕಾಣಲ್ಲದ ಗಂಡನ ಅಂತ ಬೇಡ್ತೀನಿ ನಾನು ದೇವ್ರ ತಾಯಿ. ಯಪ್ಪ ಕುಡಿಯ ಅಂತ ಗಂಡ ಯಾರಿಗೂ ಸಿಗಬಾರ್ದು ಅನಿಸುತ್ತೆ ನನಗೆ. ಅವಾಗ ನೆನಪು ಮಾಡ್ಕೊಂಡ್ರೆ ನನಗೆ ನಾನು ಆಗತ್ತಿಗೆ ಅಯ್ಯ ಅಂದಿದ್ದೀನಿ. ಇನ್ನೊಬ್ರು ಯಾವನ ಆಗಿದ್ರೆ 3 ದಿನ ಕಾಪುರ ಮಾಡ್ತಿರ್ಲಿಲ್ಲ ನನ್ನ ಮಗಂತ ಕುಡ್ಕೊಂತಾಗಿ. ನಾನು ಆಗತ್ತಿಗೆ ಇಷ್ಟು ದಿನ ಕಷ್ಟಪಟ್ಟೆ ಯಪ್ಪ. ಮದುವೆ ಆಗ ಹೊಸಬ್ನ 1-2 ದಿವಸ ಹಂಗಿದ್ದ ಕಣ ಆಂಟಿ. ಆಮೇಲಿಂದ ಬರೀ ಅದೇ ಯಪ್ಪ. ಮಾನ ಮರ್ಯಾದೆ ಕಳ್ಕೊಂಡು ಮರ್ಯಾದೆ ತೆಗ್ದವನೇ ಊರಾಗಂತೂ. ಅದು ಬೀದಿಗೆಲ್ಲ ಇಟ್ಕೊಂಡು ಒಯ್ಯವನು. ಯಪ್ಪ ಅದ್ರಾಗ ಬೇರೆ ಅವ್ರ ಅಮ್ಮಯ್ಯ ಅವ್ರ ಅಜ್ಜಿ ತುಪ್ಪ ಉರಿಯ ಬೆಂಕಿಕ್ಕಿ. ಅವ್ರು ಒಳ್ಳೆಯರಲ್ಲ ಅವರು. ಅಯ್ಯಪ್ಪ ಅವರು ಏಳಿಗಳ ದುಡಿಯಲ್ವ ನೀನು ಅಂಬಲ್ಲ. ಕುಡ್ಕೊಂಬರ್ಲೇಳಿ. ಯಾಕೆ ಕುಡ್ದೇ ಇದೆಯಾ ಅಂತ ಅವ್ನು ಮಾತು ಕೇಳಲ್ಲ. ಅವರು ಯಾಕೆ ಕುಡ್ದೇ ಇದೆಯಾ ಅಂತ ಅವ್ನು ಮಾತಾಡಲ್ಲ. ಅದಕ್ಕೆ ಮತ್ತೆ ಸರಿಯಾಗಿ ಮಂಗಳಾರತಿ ಮಾಡಿ ಕಳಿಸ್ತಿ.
ಅವನಿಗೆ ಗೊತ್ತಾಗ್ಬೇಕು ಹೆಂಡ್ತಿ ಬೆಲೆ ಏನು ಅಂತ. ಅದೇ ಮತ್ತೆ ಸುಮ್ಮನೆ ಇವಾಗ ಬಂದೇಡ್ಕೆ ಅವನಿಗೆ ಬಿಡಪ್ಪ ಉಣ್ಣಪ್ಪ ತಿನ್ನಪ್ಪ ಅಂತ ಇಕ್ಕಿರ್ ಮ್ಯಾಕೆ ಹೋಗ್ತಾ ಸುಮ್ಕೆ ದುಡ್ಕೊಂಬರ್ಬೇಕು, ದುಡ್ದ ಲುಂಬಕ್ಕೆ ಇಕ್ಬೇಕು. ಮನೆ ಒಳಕ್ಕೆ ಬಿಡ್ಕೊಂಬಲ್ಲ ಅವನ್ನ, ಮನೆ ಒಳಕ್ಕೆ ಬಿಡ್ಕೊಂಬಲ್ಲ. ಇನ್ನು ನಡಿ 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 ಅಂತ ಬಾಗಿಲಿಂದ ಹಸಿಕೇನೆ ನಿನ್ನ ಅಚ್ಚ 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 ಅಂತಿರ್ತಿದ್ವ ಅವನ್ನ, ಅಚ್ಚ ಅಂತೀವಿ ನಾನು ನನ್ನ ಮಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಪಾನಿಪುರಿ ಹೊತ್ಕೊಂಡು ಹಣ್ಣು ಎಲ್ಲ ಹೊತ್ಕೊಂಡು ಬಂದವನು. ಇಲ್ಲಿ ಮಾಸ್ಕ ಹೊಡಿಯಕ್ಕೆ ನಾನು ಮಾತ್ರ ಅವನ್ನ ನಂಬಲ್ಲ. ಏನೇ ಅಂದ್ರು ನಾನು ಅಲ್ಲಿ ಭಾಳ ಸತಿ ನಂಬಿದ್ದೀನಿ, ನಾನಂತೂ ನಂಬಲ್ಲ. ಪಾನಿಪುರಿ ಸೆಂಟ್ರ್ ಮಾಡ್ತೀನಿ, ಪಾನಿಪುರಿ ತಿನ್ನು ಅಂತ ತಂದಿದ್ದೆ. ಅವ್ನು ಇಸ್ಕೊಂಡ್ರೆ ಪಾನಿಪುರಿ ನಮಗೆ ಆಗ್ತೈತೆ ನನಗೆ ಈಗ. ತಿಂತಿದ್ವಿ, ಆದರೆ ಏನು ಮಾಡೋದು ಇವಾಗ ತಾಣದೇ ಹೋಗ್ಬಿಟ್ಟ. ಬೈ ನೀರು ಬರ್ತದೆ ಪಾನಿಪುರಿ ನೆನೆಸ್ಕೊಂಡ್ರಿ. ಮೊದಲೇ ನನ್ನ ಬಸ್ ಫ್ರೆಂಡ್ಸ್ ಯಾಕನ್ನ ತಿನ್ನಂಗೆ ಆಗುತ್ತೆ, ನೆನೆಸ್ಕೊಂಡ್ರೆ ಸಾಕು ತಿಮ್ಮನ ಮಂಗಾಗುತ್ತೆ ಗೊತ್ತು. ನೋಡ್ತಾ ಇರಿ, ನೆನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಅಷ್ಟಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.